ಪೂಜೆ ಮಾಡಲು ಪೂಜಾರಿಗಳು ಬೇಕಾ? ಪೂಜೆ ಮಾಡೋದಕ್ಕೆ ನಾವು ಕೂಲಿ ಕೊಟ್ಟು ಆಳುಗಳನ್ನು ನೇಮಿಸ್ಕೊಳ್ತೀವಿ. ಯಾಕೆ ಅಂತಂದರೆ ನಾವೀಗ ಐಷಾರಾಮಿ ಜೀವನವನ್ನು ಮಾಡಲಿಕ್ಕೆ ಹೊರಟುಬಿಟ್ಟಿದ್ದೀವಿ. ನಮಗೆ ಸಮಯ ಇಲ್ಲ, ನಮಗೆ ಸಂಯಮನೂ ಇಲ್ಲ, ಸಂಯಮನೂ ಇಲ್ಲ, ವ್ಯವಧಾನವೂ ಇಲ್ಲ, ನಿಧಾನವೂ ಇಲ್ಲ. ನಮಗೆ ಕೃತಜ್ಞತೆ ಮೊದಲೇ ಇಲ್ಲ. ನಮಗೆ ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥ ಆ ನಿರಾಕಾರ ಶಿವನನ್ನು ನಮ್ಮ ಕೈಯಾರೆ ನಾವು ಪೂಜೆ ಮಾಡಿ ಪೂಜಿಸುವಂತಹ ಕೆಲಸನೂ ಕೂಡ ನಮ್ಮ ಕೈನಲ್ಲಿ ಆಗಲ್ಲ. ಆ ಲೆವೆಲಿಗೆ ನಾವು ಬಂದಿದ್ದೀವಿ. ಯಾವ ಶಿವ ನಮಗೆ ಎಲ್ಲವನ್ನೂ ಕರುಣಿಸಿದ, ಎಲ್ಲವನ್ನೂ ನಮಗೆ ಕೊಟ್ಟ, ಅವನಿಗೆ ವಾಪಸ್ಸು ಒಂದು ಪೂಜೆಯನ್ನು ಮಾಡಿ ಕೃತಜ್ಞತೆಯನ್ನು ತೋರಿಸುವಂತಹ ಆ ಕೆಲಸಕ್ಕೂ ಕೂಡ ನಾವು ರೆಡಿ ಇಲ್ಲ. ಅಂದರೆ ಅದಕ್ಕೊಬ್ಬರನ್ನ ನೇಮಿಸ್ತೀವಿ, ಅದಕ್ಕೊಬ್ಬರನ್ನ ಕೂಲಿ ಕೊಟ್ಟು ಇಡ್ತೀವಿ. ಈಗ ನಮಗೆ ಕೂಲಿ ಕೊಟ್ಟು ಕೆಲಸಗಳು ಮಾಡಿಸ್ಕೊಂಡು ಅಭ್ಯಾಸ. ಮನೆ ಕಟ್ಟೋದಕ್ಕೆ ಕೂಲಿ ಕೊಡ್ತೇವೆ, ತೊಳೆಯೋದಕ್ಕೆ ಕೂಲಿ ಕೊಡ್ತೇವೆ, ಬಳಿಯೋದಕ್ಕೆ ಕೂಲಿ ಕೊಡ್ತೀವಿ, ಗಾರ್ಡನಿಂಗ್ ಮಾಡೋದಕ್ಕೆ ಕೂಲಿ ಕೊಡ್ತೀವಿ, ಹೊಲದ ಕೆಲಸ ಮಾಡೋದಕ್ಕೆ ಕೂಲಿ ಕೊಡ್ತೀವಿ, ರಾಶಿ ಮಾಡೋದಕ್ಕೆ ಕೂಲಿ ಕೊಡ್ತೀವಿ. ಸೊ ಹಾಗೇ ಎಲ್ಲವಕ್ಕೂ ಕೂಲಿ ಕೊಟ್ಟು ಅಭ್ಯಾಸ ಆಗಿಬಿಟ್ಟು ದೇವರಿಗೆ ಪೂಜೆ ಮಾಡೋದಕ್ಕೂ ಕೂಲಿ ಕೊಡೋದು. ನನಗೆ ಟೈಮ್ ಇಲ್ಲಯ್ಯ, ನಿನ್ನ ದುಡ್ಡು ಕೊಡ್ತೀನಿ, ನೀನು ಪೂಜೆ ಮಾಡು, ನನ್ನ ಪರವಾಗಿ ನೀನು ಪೂಜೆ ಮಾಡು, ನನ್ನ ಪರವಾಗಿ ನೀನು ಪೂಜೆ ಮಾಡು ಅಂತ ಹೇಳ್ತೀಯಲ್ಲ. ನನ್ನ ಪರವಾಗಿ ಪೂಜೆ ಮಾಡು ಅಂತ ಹೇಳೋನು ನನ್ನ ಪರವಾಗಿ ನೀನೇ ಊಟ ಮಾಡಿಬಿಡು ಅಂತ ಹೇಳು. ನನ್ನ ಪರವಾಗಿ ನೀನೇ ಊಟ ಮಾಡಿಬಿಡು, ನನ್ನ ಪರವಾಗಿ ನೀನೇ ನೀರು ಕುಡಿದ್ಬಿಡು, ನನ್ನ ಪರವಾಗಿ ನೀನೇ ನಿದ್ದೆ ಮಾಡಿಬಿಡು. ಹೇಳ್ರಿ ನೋಡೋಣ, ಆಗುತ್ತೆ? ಹೇಳೋಕ್ಕಾಗುತ್ತಾ? ಇದು ಯಾವುದೂ ಕೂಡ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ. ದೇವ್ರ ಪೂಜೆನ ಮಾತ್ರ ನನ್ನ ಪರವಾಗಿ ನೀನು ಮಾಡಿಬಿಡು. ಅದೇ ಥರ ಹೇಳ್ರಿ, ನನ್ನ ಪರವಾಗಿ ನೀನೇ ಊಟ ಮಾಡಿಬಿಡು, ನನ್ನ ಪರವಾಗಿ ನೀನೇ ಗಾಳಿ ಸೇವನೆ ಮಾಡಿ ಉಸಿರಾಡಿಬಿಡು, ನನ್ನ ಪರವಾಗಿ ನೀನೇ ಉಸಿರಾಡು, ನನ್ನ ಪರವಾಗಿ ನೀನೇ ನಿದ್ದೆ ಮಾಡು. ಹೇಳಿಬಿಡಿ. ಅದು ಹೇಳೋಕ್ಕಾಗಲ್ಲ. ಎಷ್ಟು ಸೋಂಬೇರಿಗಳು, ಎಷ್ಟು ಕೃತಜ್ಞತೆ ಇಲ್ಲದ ನಾವು ನೀಚರು. ಆ ದೇವರಿಗೆ ಒಂದಷ್ಟು ಸಮಯವನ್ನು ಕೊಟ್ಟು ಪೂಜೆ ಮಾಡೋದಕ್ಕೂ ಕೂಡ ನಾವು ಸೋಂಬೇರಿಗಳಾಗಿ, ಅಥವಾ ಬ್ಯುಸಿ ಶೆಡ್ಯೂಲ್ ನಾವು ಹೇಳ್ತೀವಲ್ಲ, ಅಯ್ಯೋ ನನಗೆ ಟೈಮ್ ಇಲ್ಲಪ್ಪ, ನನಗೆ ಟೈಮ್ ಇಲ್ಲ, ಅದರಿಂದ ನೀನೇ ಮಾಡಿಬಿಡು, ನನ್ನ ಪರವಾಗಿ ನೀನೇ ಮಾಡಿಬಿಡು. ಕೆಲವರು ದುಡ್ಡು ಕಳಿಸ್ತಾರೆ, ದೇವಸ್ಥಾನಗಳಿಗೆ ದುಡ್ಡು ಕಳಿಸ್ತಾರೆ. ನನಗೆ ಬರಲು ಸಮಯವಿಲ್ಲದ ಕಾರಣ ನನ್ನ ಹೆಸರಿನಲ್ಲಿ ನೀವೇ ಪೂಜೆ ಮಾಡಿಬಿಡಿ, ನನ್ನ ಹೆಸರಿನಲ್ಲಿ ನೀವೇ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಪ್ರಸಾದ ಕಳಿಸ್ಕೊಡಿ. ಓಹೋ, ಏನು ಟಪಾಲ್ ಕೆಲಸ ದೇವರಿಗೆ! ಟಪಾಲ್ ಕೆಲಸ. ಇಷ್ಟು ದೊಡ್ಡ ಜಗತ್ತನ್ನು, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಎಲ್ಲರ ಯೋಗಕ್ಷೇಮವನ್ನು ನೋಡೋವಂಥ ದೇವ್ರಿಗೆ ಟೈಮ್ ಐತೆ. ಇವನೊಬ್ಬ ನರಮಾನವ, ಇವನಿಗೆ ಟೈಮ್ ಇಲ್ವಂತೆ. ಮನೆಗಳಲ್ಲಿ ಸಾಮಾನ್ಯವಾಗಿ ಗೃಹ ಪ್ರವೇಶ ಮಾಡ್ತಾರೆ, ಮನೆ ಕಟ್ಟಲಿಕ್ಕೆ ಪಾಯ ಪೂಜೆ ಮಾಡ್ತಾರೆ, ನಾಮಕರಣ ಮಾಡ್ತಾರೆ, ನಿತ್ಯ ಪೂಜೆಗಳು ಮಾಡ್ತಾರೆ. ಏನೋ ಒಂದಲ್ಲ ಒಂದು ಪೂಜೆ ಮಾಡ್ತಾನೇ ಇರ್ತಾರೆ. ಸಾಮೂಹಿಕ ಪೂಜೆಗಳು ಮಾಡ್ತಾರೆ ಹೊರಗಡೆ. ಏನಾದರೂ ಮಾಡಿಕೊಳ್ಳಿ, ತಾನು ಸ್ವತಃ ದೇವರಿಗೆ ಪೂಜೆ ಮಾಡಲ್ಲ ಅಂತಂದರೆ ನಾವು ಬದುಕಿದ್ದು ಏನು ಪ್ರಯೋಜನ? ನಮಗೆ ಅಂಥ ಅವಕಾಶ ಸಿಗುತ್ತಾ? ಯಾರು ನಮಗೆ ಈ ಭೂಮಿಗೆ ತಂದರು? ಯಾವ ದೇವ ನಮಗೆ ಅನ್ನ ಆಹಾರಾದಿಗಳನ್ನು ಕೊಟ್ಟು ನಾವು ಸಾಯುವವರೆಗೂ ನಮ್ಮನ್ನು
ಕಾಪಾಡ್ತಾನಲ್ಲ, ಆ ದೇವರಿಗೆ ನಮಗೆ ಪೂಜೆ ಮಾಡೋಕ್ಕೆ ಸಮಯ ಇಲ್ಲ. ಒಂದು ಗೃಹ ಪ್ರವೇಶ, ಆ ಶಿವನ ಅನುಗ್ರಹ ಇಲ್ಲದೆ ನಾವು ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅವನ ಅನುಗ್ರಹ ಇಲ್ಲದೆ ಮದುವೆ ಮಾಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಒಂದು ಹಿಡಿ ಅನ್ನನೂ ಸಿಕ್ಕೋದಿಲ್ಲ. ಆ ನಿರಾಕಾರ ಶಿವನ ಅನುಗ್ರಹ ಇಲ್ಲದೆ, ಅವನ ಅನುಮತಿ ಇಲ್ಲದೆ ಒಂದು ಹಿಡಿ ಅನ್ನನೂ ಕೂಡ, ಒಂದು ಗ್ಲಾಸ್ ನೀರು ಸಿಕ್ಕೋದಿಲ್ಲ ನಮಗೆ. ಅಂಥದ್ರಲ್ಲಿ ನಾವೊಂದು ಮನೆ ಕಟ್ತಾ ಇದ್ದೀವಿ ಅಥವಾ ಒಂದು ನಾಮಕರಣ ಮಾಡ್ತಾ ಇದ್ದೀವಿ, ನಮಗೆ ಒಂದು ಪುತ್ರ ಸಂತಾನದ ಭಾಗ್ಯ ದೇವರು ಕರುಣಿಸಿದ್ದಾನೆ, ಏನೆಲ್ಲ ಪಡ್ಕೊಂಡಿದ್ದೀವಿ. ನಾವು ಪಡ್ಕೊಳ್ಳದೇ ಇರತಕ್ಕಂಥದ್ದೇ ಇಲ್ಲ. ನಾವು ದೇವರಿಗೆ ಅತಿ ದೊಡ್ಡ ಸಾಲಗಾರರು. ನಾವೆಲ್ಲ ಇದನ್ನು ಜ್ಞಾಪಕ ಇಟ್ಕೊಳ್ಬೇಕು. ನಾವು ದೇವರಿಗೆ ಅತಿ ದೊಡ್ಡ ಸಾಲಗಾರರು. ಎಲ್ಲವನ್ನು ಬೇಕು 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 ಅಂತ ಹೇಳಿ ಬಯಸಿ 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 ತೊಗೊಂಡ್ವಿ. ಎಲ್ಲ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂತಂದರೆ, ಇದನ್ನು ಕೇಳ್ತಾ ಇದ್ದಾನೆ, ಇದನ್ನು ಕೊಟ್ಟ ಮೇಲೆ ಅವನು ನನ್ನ ನೆನಿಬೋದು. ಮತ್ತೊಂದು ಕೇಳ್ತಾನೆ, ಇದನ್ನು ಕೊಟ್ಟ ಮೇಲೆ ನನ್ನನ್ನು ಇವನು ನೆನೀತಾನೆ. ಮತ್ತಿನ್ನೊಂದು ಕೇಳ್ತಾನೆ, ಇದನ್ನು ಕೊಟ್ಟ ಮೇಲೆ ಅವನು ನನಗೆ ಭಕ್ತಿ ಮಾಡ್ಬೋದು ಅಂತ ಹೇಳಿ, ಆ ತಂದೆ ಸ್ಥಾನದಲ್ಲಿ, ತಾಯಿ ಸ್ಥಾನದಲ್ಲಿರ್ತಕ್ಕಂಥ ನಿರಾಕಾರ ಶಿವ ಮಕ್ಕಳು ಏನು ಕೇಳಿದ್ರೂ ಕೊಡ್ತಾನೇ ಇರ್ತಾನೆ. ಅವನು ಕೊಡೋದೇ ಸಂತೋಷ ಅವನಿಗೆ. ಮನುಷ್ಯನಿಗೆ ತಗೊಂಡು ತಿನ್ನೋದೇ ಸಂತೋಷ. ಆದರೆ ನನ್ನ ತಂದೆ ಯಾರು, ನನಗೆ ಇಷ್ಟೆಲ್ಲ ಅನುಕೂಲತೆಗಳನ್ನು ಕೊಟ್ಟಿದ್ದು ಯಾರು, ಅವನಿಗೆ ನನ್ನ ಕಡೆಯಿಂದ ವಾಪಸ್ಸು ಏನು ಕೊಡಬಲ್ಲೆ? ಇದು ನನಗೆ ಒಂದು ಗೃಹ ಪ್ರವೇಶ. ಇವತ್ತು ನಾನು ಅಥವಾ ನನ್ನ ಕುಟುಂಬ ಕುಳಿತು ನಾವು ನಮ್ಮ ಕೈಯಾರೆ ಪೂಜೆ ಮಾಡೋಣ, ಒಂದು ಪ್ರಾರ್ಥನೆ ಮಾಡೋಣ, ಒಂದು ಯೋಗವನ್ನು ಮಾಡೋಣ, ಒಂದು ತಪಸ್ಸನ್ನು ಮಾಡೋಣ, 10 ನಿಮಿಷ ಕುಳಿತು ಧ್ಯಾನವನ್ನು ಮಾಡೋಣ. ಅದಕ್ಕೆ ಟೈಮ್ ಇಲ್ವಂತೆ ಒಂದಷ್ಟು ಜನ ಅರ್ಚಕರನ್ನ ಕರೆಸ್ಬಿಡೋದು, ಅವ್ರುಗಳಿಗೆ ಪ್ಯಾಕೇಜ್ ಕೊಟ್ಬಿಡೋದು. ನನಗೆ ಮಾರ್ಕೆಟ್ಗೆಲ್ಲ ಹೋಗೋಕ್ಕಾಗೋದಿಲ್ಲಪ್ಪ, ಏನು ಕೇಳ್ತೀಯ ಕೇಳೋ, ನಾನು ಇಷ್ಟು ದುಡ್ಡು ಕೊಟ್ಬಿಡ್ತೀನಿ, ಎಲ್ಲ ನಿಂದೆ, ಏನು ಮಂತ್ರ ಹೇಳ್ಕೊ, ಅದೇನು ಪೂಜೆ ಮಾಡ್ತೀಯ ಮಾಡ್ಕೋ, ನನ್ನ ಪರವಾಗಿ ನೀನೇ ಪೂಜೆ ಮಾಡಿಬಿಡು. ಅದಕ್ಕೆ ನಮ್ಮ ಶರಣರು ಏನು ಹೇಳ್ತಾರೆ, ಏನರಪ್ಪ ನಾನು ನಿನಗೆಲ್ಲವನ್ನು ಕೊಟ್ಟೆ, ನೀನು ಮಧ್ಯವರ್ತಿಗಳನ್ನ ಇಟ್ಟು ನನಗೆ ಪೂಜೆ ಮಾಡಿಸ್ತೀಯಾ? ದಳ್ಳಾಳಿಗಳನ್ನ ಇಟ್ಟು ನನಗೆ ಪೂಜೆ ಮಾಡಿಸ್ತೀಯಾ? ಏಜೆಂಟ್ರುಗಳನ್ನ ಇಟ್ಟು ನೀನು ನನಗೆ ಪೂಜೆ ಮಾಡಿಸ್ತೀಯಾ? ನಿಮ್ಮ ಮಧ್ಯವರ್ತಿಗಳು, ದಳ್ಳಾಳಿಗಳು, ಏಜೆಂಟ್ರು, ಅರ್ಚಕರು ಎಷ್ಟು ಜನ. ನಾನು ಭಕ್ತ ಮತ್ತು ಭಗವಂತನ ನೇರ ಸಂಪರ್ಕಕ್ಕೆ ನಾನು ಬಯಸ್ತೇನೆ ಅಂತ ಹೇಳ್ತೇನೆ ಪರಮಾತ್ಮ ನಿರಾಕಾರ ಶಿವ. ತಂದೆ ಮಕ್ಕಳ ಸಂಬಂಧದ ಮಧ್ಯದಲ್ಲಿ ಮಧ್ಯವರ್ತಿಗಳಂತೆ, ಭಕ್ತ ಮತ್ತು ಭಗವಂತನ ಮಧ್ಯದಲ್ಲಿ ಅರ್ಚಕನಂತೆ. ಆ ಅರ್ಚಕ ಇವರನ್ನು ಆ ದೇವರಿಗೆ ಪರಿಚಯ ಮಾಡಿಸೋದು. ಇವತ್ತು ಇವನು ಗುರುಪ್ರವೇಶ ಮಾಡ್ತಾ ಇದ್ದಾನೆ, ದೇವ್ರಿಗೆ ಗೊತ್ತೇ ಇಲ್ಲ, ಇವನು ನಕ್ಷತ್ರ ಇಂಥದ್ದು, ಇವನ ರಾಶಿ ಇಂಥದ್ದು, ಇವನು ಗೋತ್ರ ಇಂಥದ್ದು. ಇವನು ದೇವರಿಗೆ ಆ ಗೃಹಪ್ರವೇಶ ಮಾಡ್ತಾ ಇರ್ತಕ್ಕಂಥವನ್ನ ಪರಿಚಯ ಮಾಡಿಸುವಂಥದ್ದು. ಇವನ ಜನ್ಮ ಜಾತಕವೇ ಅವನ ಹತ್ರ ಇದೆ, ಆ ನಿರಾಕಾರ ಶಿವನ ಹತ್ರ. ಈ ಅರ್ಚಕ ಆ ದೇವರಿಗೆ ಪರಿಚಯ ಮಾಡಿಸಿ ಇವರ ಪರವಾಗಿ ಅವನು ದೇವರ ಪೂಜೆಯನ್ನು ಮಾಡೋದು. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಹಸಿವಾದೊಡೆ ಉಣ್ಣುವುದು, ಹಸಿವಾದೊಡೆ ಉಣ್ಣುವುದು, ಸತಿ ಸುಖವನ್ನು ನೀನಲ್ಲದೆ ಅನ್ಯರಿಂದ ಮಾಡಿಸುವುದುಂಟೆ. ನೀನು ಉಣ್ಣುವ ಊಟವನ್ನು, ನೀನು ಅನುಭವಿಸುವಂತಹ ನಿನ್ನ ಸತಿ ಸುಖವನ್ನು ನೀನು ಅನ್ಯರಿಂದ ಮಾಡಿಸುವುದುಂಟೆ. ಎಂಥ ನೇರವಾದ ಮಾತು ಅಲ್ಲಪ್ಪ. ನಿನ್ನ ಹೊಟ್ಟೆಗೆ ನೀನು ಊಟ ಮಾಡಬೇಕು, ನಿನಗೆ ಒಳ್ಳೆಯದಾಗಬೇಕು ಅಂತಂದರೆ ನೀನು ನೇರವಾಗಿ ಆ ಶಿವನನ್ನು ನಿನ್ನ ಕೈಯಾರೆ ನಿನ್ನ ತನು ಮನದಿಂದ ನೀನು ಆ ನಿರಾಕಾರ ಶಿವನನ್ನು ಪೂಜಿಸಬೇಕು. ನಿನ್ನ ಆ ರತಿ ಸುಖವನ್ನು ಅಂತಂದರೆ
ನಿನ್ನ ಹೆಂಡತಿಯ ಜೊತೆ ಅನುಭವಿಸುವಂತಹ ಸುಖವನ್ನು ನೀನು ಅನುಭವಿಸ್ಬೇಕು. ಅದನ್ನು ನೀನು ಬಾಡಿಗೆ ಕೊಡ್ತೀಯೇನು? ಅದನ್ನು ಬೇರೆಯವ್ರ ಕೈಯಲ್ಲಿ ಮಾಡಿಸ್ತೀಯಾ ಅಂತ ಕೇಳ್ತಾರೆ. ಇದಕ್ಕೂ ಅಂತ ನೇರವಾಗಿ ಇನ್ಯಾರೂ ಹೇಳೋದಿಲ್ಲ. ಇಷ್ಟು ಕೆಟ್ಟದಾಗೂ ಕೂಡ ಯಾರೂ ಹೇಳೋದಿಲ್ಲ. ಯಾಕೆಂದರೆ ಈ ಜನಗಳಿಗೆ ಎಷ್ಟು ಹೇಳಿದ್ರೂ ಸಹ ಇವರು ಬದಲಾಗದೇ ಇರತಕ್ಕಂಥದ್ದನ್ನು ನೋಡಿ ನಮ್ಮ ಶರಣರು ಹೇಳ್ತಾರೆ, ನೀನು ಉಣ್ಣುವ ಊಟವನ್ನು ನೀನು ಅನುಭವಿಸುವ ರತಿ ಸುಖವನ್ನು ಬೇರೆ ಅದನ್ನು ಕೊಟ್ಬಿಡು ಹೋಗಂತಾರೆ. ಅತ್ಲಾಗೆ ನಿಮ್ಗೆ ಹೇಳಿ ಸಾಕಾಗಿದೆ. ಈ ಶಿವಪೂಜೆಯನ್ನು ತನು ಮನ ಮುಟ್ಟುವ ರೀತಿಯಲ್ಲಿ ಮನಸ್ಸಿಟ್ಟು ಈ ತನುವನ್ನು ದಂಡಿಸಿ ಅರ್ಪಿಸಿ ನಿಷ್ಠಾಭಕ್ತಿಯಿಂದ ನಾವು ಶಿವನ ಸೇವೆ ಮಾಡಬೇಕು. ನಾವೇ ಸ್ವತಃ ಕುಳಿತು ಪೂಜೆ ಮಾಡಬೇಕು. ಆ ನಿರಾಕಾರ ಶಿವನನ್ನು ನಾವು ಪೂಜೆ ಮಾಡಬೇಕು. ಯಾಕೆಂತಂದರೆ ಎಲ್ಲವೂ ಅವನದ್ದೇ. ನಾವು ಅನುಭವಿಸ್ತಾ ಇರ್ತಕ್ಕಂಥದ್ದು, ನೋಡ್ತಾ ಇರ್ತಕ್ಕಂಥದ್ದು ಅಥವಾ ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲವೂ ಕೂಡ ಆ ನಿರಾಕಾರ ಶಿವನಿಂದ ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ನಾವೇ ಸ್ವತಃ ನಮ್ಮ ಕೈಯಾರೆ ನಮ್ಮ ಈ ಶರೀರವನ್ನು ಉಪಯೋಗಿಸಿಕೊಂಡು ಈ ಶರೀರವನ್ನು ಮತ್ತು ಮನಸ್ಸನ್ನು ಎರಡನ್ನು ಕೂಡ ಅರ್ಪಣೆ ಮಾಡಿ ನಾವು ಪ್ರತಿಯೊಂದು ಪೂಜೆಯನ್ನು ನಾವೇ ಸ್ವತಃ ನಮ್ಮ ಕುಟುಂಬದವರೆಲ್ಲ ಕುಳಿತು ನಾವು ಮಾಡಬೇಕೇ ಹೊರತು ಎಲ್ಲೂ ಕೂಡ ಯಾವತ್ತೂ ಕೂಡ ಪೂಜೆಗಳನ್ನು ನಾವು ಈ ಸಂಬಳ ಕೊಟ್ಟು ಅಥವಾ ಗುತ್ತಿಗೆ ಕೊಟ್ಟು ಅಥವಾ ಕೂಲಿ ಕೊಟ್ಟು ನಾವು ಮಾಡಿಸಬಾರ್ದು. ಪೂಜೆಯನ್ನು ಬೇರೊಬ್ಬರ ಕೈಯಲ್ಲಿ ಮಾಡಿಸುವವನು ನಿಮ್ಮನ್ನೆತ್ತಬಲ್ಲನಯ್ಯ ಅಂತ ಕೇಳ್ತಾರೆ. ಏ ಶಿವನೇ, ನೀನು ಯಾರಂತಲೂ ಗೊತ್ತಿಲ್ಲ, ನೀನು ಇವ್ರಿಗೆ ಏನು ಒಳ್ಳೇದು ಮಾಡಿದ್ದೀಯಾ ಅಂತಲೂ ಕೂಡ ಇವ್ರಿಗೆ ಗೊತ್ತಿಲ್ಲ, ಇವರಿಗೆ ನಿನ್ನ ಪರಿಚಯವೇ ಇಲ್ಲ. ಆದ್ದರಿಂದ ಇವರು ನೀನು ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಇವರು ದುಡ್ಡು ಕೊಟ್ಟು ಬೇರೆಯವರಿಗೆ ಕೂಲಿ ಕೊಟ್ಟು ನಿನ್ನ ಪೂಜೆ ಮಾಡಿಸ್ತಾ ಇದ್ದಾರೆ. ಇದೆಲ್ಲವೂ ಸುಮ್ಮನೆ ಉಪಚಾರ ಅಷ್ಟೇ. ದೇವರಿಗೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಕೆಮ್ಮನೆ ಉಪಚಾರ ಅಂತಾರೆ. ಅಂದರೆ ಸುಮ್ಮನೆ ಉಪಚಾರ ಮಾಡ್ತಾರೆ ಅಷ್ಟೇ. ಇವರಿಗೆ ನಿನ್ನ ಬಗ್ಗೆ ಗೊತ್ತೇ ಇಲ್ಲ, ನೀನೊಬ್ಬ ಮಾಲೀಕ ಇದೆಯಾ, ಇದನ್ನೆಲ್ಲ ನೀನೇ ಕೊಟ್ಟಿರೋದು ಅನ್ನೋದು ಇವ್ರಿಗೆ ಗೊತ್ತೇ ಆಗಿಲ್ಲ. ಸುಮ್ಮನೆ ಉಪಚಾರಕ್ಕೆ ಇವರು ಪೂಜೆ ಮಾಡ್ತಾ ಇದ್ದಾರೆ ಅಷ್ಟೇ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಸಾಗರವೆಲ್ಲ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸಕಲವೂ ನಿಮ್ಮ ದಾನ. ನಿಮ್ಮ ದಾನವನ್ನು ಉಂಡು ಅನ್ಯರ ಕೈಯಲ್ಲಿ ಪೂಜೆ ಮಾಡಿಸುವ ಈ ಕುನ್ನಿಗಳೇನೆಂಬೆ ರಾಮನಾಥ. ಎಲ್ಲವನ್ನೂ ನಿಂದು ಉಂಡು ನಿಂದೇ ಉಪಯೋಗಿಸಿಕೊಂಡು ಎಲ್ಲವನ್ನು ನಿನ್ನದ್ದನ್ನೇ ಅನುಭವಿಸಿ ಬೇರೆಯವರಿಗೆ ಕೂಲಿ ಕೊಟ್ಟು ಪೂಜೆ ಮಾಡಿಸುವ ಈ ಕುನ್ನಿಗಳೇನೆಂಬೆ. ಕೃಷ್ಣ ಇದ್ದ, ಲಿಂಗ ಪೂಜೆ ಮಾಡ್ದ, ಬೇರೆಯವ್ರನ್ನ ಪೂಜಾರಿಗಳನ್ನ ಇಟ್ಕೊಂಡಿದ್ನ? ಇಲ್ಲ. ಕೃಷ್ಣ ಸ್ವತಃ ತಾನು ಲಿಂಗ ಪೂಜೆ ಮಾಡ್ದ. ರಾಮ ಸ್ವತಃ ತನ್ನ ಲಿಂಗವನ್ನು ತಾನು ಪೂಜೆ ಮಾಡಿಕೊಂಡ. ರಾಮೇಶ್ವರ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ರಾಮನು ತಾನೇ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಆ ನಿರಾಕಾರ ಶಿವನನ್ನು ಲಿಂಗದ ರೂಪದಲ್ಲಿ ರಾಮೇಶ್ವರದಲ್ಲಿ ರಾಮ ಪೂಜೆ ಮಾಡಿದ್ದಾನೆ. ಕೃಷ್ಣ ಗೋಪಿಕಾಲಿಂಗಗಳನ್ನು ಸ್ಥಾಪನೆ ಮಾಡಿ ಆ ನಿರಾಕಾರ ಶಿವನನ್ನು ಲಿಂಗದಲ್ಲಿ ನೋಡಿದ್ದಾರೆ. ಇನ್ನು ಪಾರ್ವತೀಪತಿ ಈಶ್ವರ ಅಥವಾ ಶಂಕರ ಇವನು ಕೂಡ ಸ್ವತಃ ಲಿಂಗ ಪೂಜಕನಾಗಿ, ಮಹರ್ಷಿಯಾಗಿ, ಯೋಗಿಯಾಗಿ ಅವನು ಸ್ವತಃ ತನ್ನ ಕೈಯಿಂದ ತಾನು ಲಿಂಗಗಳನ್ನು ಪೂಜೆ ಮಾಡಿದ್ದಾನೆ. ಲಿಂಗಗಳು ಅಂದರೆ ನಿರಾಕಾರ ಶಿವನ ಪ್ರತಿರೂಪ. ಹೀಗಿರುವಾಗ ಕಲಿಯುಗದಲ್ಲಿ ಈ ಕೊಬ್ಬಿರ್ತಕ್ಕಂಥ ಮಾನವ, ದುಡ್ಡಿನ ಮದ ಇರತಕ್ಕಂಥ ಈ ಮಾನವ, ಶಿವನ ಪರಿಚಯವೇ ಇಲ್ಲದೆ ಇರತಕ್ಕಂಥ ಈ ಮಾನವ ಆ ನಿರಾಕಾರ ಶಿವನನ್ನು ಪೂಜೆ ಮಾಡಿರಿ ಅಂದರೆ ಅದಕ್ಕೂ ಕೂಡ ದುಡ್ಡು ಕೊಟ್ಟು ಮಧ್ಯವರ್ತಿ ದಳ್ಳಾಳಿಗಳನ್ನ ಇಟ್ಟು ಪೂಜೆ ಮಾಡಿಸ್ತಾನೆ ಅಂತಂದರೆ ಇನ್ನು ಇದಕ್ಕೂ ಅಂತ ಮಾನವನ ದುರಹಂಕಾರ, ಮಾನವನ ಈ ಮುಗ್ಧತೆ ಅಥವಾ ಈ ಅಂಧಕಾರದ ಬದುಕು ಎಲ್ಲೇ ಮೀರಿದೆ. ಈ ಕಲಿಯುಗದಲ್ಲಿ ಇದು ಎಲ್ಲೇ ಮೀರಿದೆ.
ಹೀಗಾಗಬಾರ್ದು. ಇನ್ನು ಮುಂದಕ್ಕಾದ್ರೂ ಕೂಡ ನೀವು ಬಸವ ಟಿ ವಿಯನ್ನು ನಿರಂತರವಾಗಿ ನೋಡ್ತಾ ಆ ನಿರಾಕಾರ ಶಿವನ ಪಾತ್ರ ಏನು, ಅವನು ಅಂದರೆ ಯಾರು, ಈ ಮನುಷ್ಯನಿಗೂ ಆ ನಿರಾಕಾರ ಶಿವನಿಗೂ ಏನು ಸಂಬಂಧ ಇದೆ, ಈ ಜಗತ್ತು ಯಾರದ್ದು, ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಎಲ್ಲ ವಸ್ತುಗಳು ಯಾರದ್ದು, ಇದರೆಲ್ಲರ ಮಾಲೀಕ ಯಾರು, ನಮ್ಮ ಈ ಉಸಿರಿನ ಮಾಲೀಕ ಯಾರು, ಈ ದೇಹದ ಮಾಲೀಕ ಯಾರು, ಇಲ್ಲಿ ನಾವು ಯಾರಿಂದ ಈ ಭೂಮಿ ಮೇಲೆ ಬಂದಿದ್ದೀವಿ, ಮತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ಇಲ್ಲಿಯ ಪಾತ್ರ ಏನು ಅನ್ನುವಂತಹ ಎಲ್ಲ ವಿಚಾರಗಳನ್ನು ನಿಮಗೆ ವಿವರವಾಗಿ ನಿಮಗೆ ತಿಳಿಸಲಾಗುತ್ತೆ. ಬಸವ ಟಿ ವಿಯನ್ನು ನೀವು ನಿರಂತರವಾಗಿ ನೀವು ವೀಕ್ಷಣೆ ಮಾಡಿ ಬಂಧುಗಳೇ. ನಾವು ಮುಕ್ತಿ ಮಾರ್ಗಕ್ಕೆ ದಾರಿಯನ್ನು ಕಂಡುಕೊಳ್ಬೇಕು ಅಂತಂದರೆ ಇಂತಹ ಸತ್ಸಂಗಗಳು ಬಹಳ ಅವಶ್ಯಕವಾಗಿ ನಮಗೆ ಬೇಕಾಗಿದ್ದಾವೆ.